ಧರ್ಮಸ್ಥಳದ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ. ದಿನ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವನು ಯಾರೋ ಬುಡದಾಸ ಬಂದ ಬುಡೆ ಅಂದ. ಓರು ನಮ್ಮ ಪೊಲೀಸರು SIT ರಚನೆ ಮಾಡಿ ಪೊಲೀಸರು ಹೋಗಿ JCB ತೆಗೆದು ಹಾಕ್ಸಿ ಗೊತ್ತು. ಮೊದಲು ಗುದ್ಲಿ ಹಾರಿನಲ್ಲಿ ತೆಗೆದ್ರು, ಆಗಲಿಲ್ಲ. ಕೊನೆಗೆ JCB ತಗೊಂಡೋಗಿ ಹಾಕಿಸಿದ್ರು. ಎಲ್ಲಿ 24 ಕಡೆ ಆಗಿದ್ರು ಕೂಡ ಸಿಗಲೇ ಇಲ್ಲ. ಕೊನೆಗೆ ಹೇಳ್ತಾನೆ ಅವ್ನು ಯಾರೋ ಕನ್ವರ್ಟೆಡ್ ಕ್ರಿಶ್ಚಿಯನ್ನು ಚೆನ್ನಯ್ಯ ಅಂತ ಹೇಳಿ ನನಗೆ ಕಾಸು ಕೊಟ್ಟು ಬಂದು ಹೇಳಿಸಿದ್ರು ಅಂತ ಹೇಳ್ತಾರೆ. ನೀವು ಯೋಚನೆ ಮಾಡಿ ಧರ್ಮಸ್ಥಳದ ಬಗ್ಗೆ ಹೋರಾಟ ಆರಂಭ ಆಗುತ್ತೆ. ಅದ್ರ ವಿಡಿಯೋ ಮಾಡೋನು ಸಮೀರ್ ಅನ್ನೋನು ಅವನ ಧರ್ಮದಲ್ಲಿ ನಡೆಯುವಂತ ಅನಾಚಾರಗಳ ಬಗ್ಗೆ ಯಾವತ್ತಾರು ವಿಡಿಯೋ ಮಾಡಿದನ? ಯಾವತ್ತಾರು ವಿಡಿಯೋ ಮಾಡಿದನ? ಅವನ ಧರ್ಮೀಯರು ಮಾಡುವಂತಹ ಕೆಟ್ಟ ಕೆಲಸಗಳ ಬಗ್ಗೆ ಹೇಳಿದನ? ಅವನಲ್ಲಿ ಇದು ಮದ್ರಾಸಗಳಲ್ಲಿ ಸಣ್ಣ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತಾಡಿದನ? ಯಾವತ್ತೂ ಮಾತಾಡ್ಲಿಲ್ಲ. ಆದ್ರೆ ಧರ್ಮಸ್ಥಳದ ವಿಚಾರ ಅಂತ ಎತ್ಕೊಂಡ ನೀವು ಕೂಡ ಅಯ್ಯೋ ಏನೋ ಇರ್ಬೋದೇನೋ ತಲೆಗೆ ನೀವು ಹುಳ ಬಿಟ್ಕೊಂಡ್ಬಿಟ್ಟಿದ್ರಿ. ಎಷ್ಟೋ ಜನ ಬನ್ನಿ ಹೇಳ್ತೀನಿ ನಾನು. ಆಮೇಲೆ ಆಯ್ತು, ಅವನು ವಿಡಿಯೋ ಮಾಡ್ದ. ಇದ್ರ ಬಗ್ಗೆ ಕೇರಳದಲ್ಲಿರುವಂತಹ ಕಮ್ಯುನಿಸ್ಟ್ ಪಾರ್ಟಿಯವರು ರಾಜ್ಯಸಭೆಯಲ್ಲಿ ಆ ಸಂದೀಪ್ ಕುಮಾರ್ ಅನ್ನೋ ಕೇರಳದ ಕಮ್ಯುನಿಸ್ಟ್ ಪಾರ್ಟಿಯವರು ಹೋಮ್ ಮಿನಿಸ್ಟರ್ಗೆ ಲೆಟರ್ ಬರೀತಾನೆ. ರಾಜ್ಯಸಭಾದಲ್ಲಿ ಆತ ಕಮ್ಯುನಿಸ್ಟ್ ಪಾರ್ಟಿಯ ಲೀಡರು, ಆತ ಲೆಟರ್ ಬರೀತಾನೆ. ಅದಾದ ನಂತರ ಅಲ್ ಜಜೀರಾ ಚಾನೆಲ್ ಅರಬ್ನಲ್ಲಿ ಇದ್ರ ಬಗ್ಗೆ ಸುದ್ದಿ ಪ್ರಸಾರ ಆಗುತ್ತೆ. SDPI ಅವರು ಹೈದರಾಬಾದ್ ನಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ನಮ್ಮ ಧರ್ಮದ ವಿಚಾರಕ್ಕೆ ಯಾರ್ಯಾರು ಕೈ ಹಾಕಿದ್ರು ಅಂತ ನಿಮಗೆ ಗೊತ್ತಲ್ವಾ? ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.